ಹಾಗೆಯೇ ಬ್ಲಾಕ್ 3ಗೆ ಹೋಗೋದಾದರೆ ದಕ್ಷಿಣ ಭಾರತದ ಸಾಮ್ರಾಜ್ಯಗಳು ಭಾರತೀಯ ಸಂಸ್ಕೃತಿಗೆ ಅವರ ಕೊಡುಗೆಗಳು. ಸೊ ಈ ಥರ ಬರುತ್ತೆ. ಇದರಲ್ಲಿ ನೀವು ಅದೇ ಇವಾಗಲೇ ಹೇಳ್ದಂಗೆ ಭಾರತದ ಸಾಮ್ರಾಜ್ಯಗಳು ಅಂದರೆ ನಮ್ಮ ಶಾತವಾಹನರು, ಕದಂಬರು, ಗಂಗರು, ರಾಷ್ಟ್ರಕೂಟರು, ಹೀಗೆ ಇವ್ರ ಬಗ್ಗೆ ಎಲ್ಲ ಬರಿಬೇಕು. ರಾಷ್ಟ್ರಕೂಟರಲ್ಲಿ ಯಾರು ಬರ್ತಾರೆ? ಅಮೋಘ ವೃಷದ್ರಪತುಂಗ ಅಂತ ಬರ್ತಾರೆ ಇದರಲ್ಲಿ. ಆಮೇಲೆ ಶಾತವಾಹನರಲ್ಲಿ ಯಾರು ತುಂಬ ಅತಿ ಹೆಚ್ಚು ಆಳಿದವರು? ಇಮ್ಮಡಿ, ಪುಲಕೇಶಿ ಸಮಥಿಂಗ್ ಯಾರೋ ಬರ್ತಾರೆ. ಸೊ ಎಲ್ಲ ರಾಜರುಗಳ ಬಗ್ಗೆ ಬರೆದು ಅವರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಅವರ ಸಾಧನೆ ಏನು, ಅವರು ಏನೇನು ಮಾಡಿದ್ದಾರೆ, ಅವರ ಜೀವನ ಶೈಲಿ ಹೇಗಿತ್ತು, ಆಡಳಿತ ಹೇಗಿತ್ತು, ಅವರ ಬಾಲ್ಯ ಎಲ್ಲ ಹೇಗಿತ್ತು ಅಂತ ಅವರು ಎಲ್ಲ ನಮ್ಮ ಚಾಪ್ಟ್ರಲ್ಲಿ ಮಧ್ಯದಲ್ಲಿ ಅವ್ರ ಶೀರ್ಷಿಕೆಯಲ್ಲಿ ಎಲ್ಲ ಕೊಟ್ಟಿರ್ತಾರೆ. ಸ್ವಲ್ಪ ಅದನ್ನು ಓದ್ಕೊಂಡ್ರೆ ಹೋದರೆ ಆಯಿತು. ಸೊ ನೀವು ಇದನ್ನೇ ಓದ್ಕೊಳ್ಳಿ ಅಂತ ನಂಗೆ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಈ ರಾಜ ಮನೆತನಗಳಲ್ಲಿ ಯಾರ್ದು ಕೂಡ ಬರಬಹುದು. ನೀವು ಅಟ್ಲೀಸ್ಟ್ ಸ್ವಲ್ಪ ಇದೇನು ತುಂಬ ಕಷ್ಟ ಅಂತ ಅನಿಸಲ್ಲ ಇದು ಬರೆಯುವಾಗ ನಿಮಗೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರದ್ದು ಒಂದೇ ಆಗಿರ್ತದೆ. ಇವರ ರಾಜಧಾನಿ ಬೇರೆ ಆಗಿರ್ತದೆ. ಅಲ್ಲೇ ಒಂದು ಸ್ವಲ್ಪಷ್ಟು ನಿಮಗೆ ಡಿಫ್ರೆನ್ಸ್ ಸಿಗ್ತದೆ. ಅವರದ್ದು ಎಲ್ಲದ್ದು ಅದೇ ಹೋರಾಟ, ಅದೇ ದಿಗ್ವಿಜಯಗಳು, ಅದೇ ಸಾಧನೆಗಳೇ ಇರ್ತದೆ. ಸ್ವಲ್ಪ ಅಲ್ಲಿ ಏನು ಡಿಫ್ರೆನ್ಷಿಯೇಷನ್ಸ್ ಇದೆ ಅದನ್ನು ನೀವು ಸ್ವಲ್ಪ ನೋಡ್ಕೊಂಡು ಆ ಕಡೆ ಈ ಕಡೆ ಬರಿಬೋದು. ಅವರ ರಾಜಧಾನಿ ಎಲ್ಲ ಸಪರೇಟ್ ಆಗಿರ್ತದೆ. ಶಾತವಾಹನರದ್ದು ಬೇರೆ ಆದರೆ ಬನವಾಸಿ ಕದಂಬರದ್ದಾಗಿರ್ತದೆ, ಗಂಗರದ್ದು ಬೇರೆ ಆಗಿರ್ತದೆ, ರಾಷ್ಟ್ರಕೂಟರದ್ದು ಮಾನ್ಯಕೇಟ ಅಂತ ಆಗಿರ್ತದೆ. ಸೊ ಇವರದ್ದೆಲ್ಲ ಬೇರೆ ಬೇರೆ ರಾಜಧಾನಿಗಳಿರ್ತವೆ. ಅದನ್ನೊಂದು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಆಯಾ ರಾಜ ಮನೆತನದ ರಾಜರು, ಮುಖ್ಯವಾಗಿ ಆಳಿದ ರಾಜರುಗಳು ಯಾರಂತ ಜಸ್ಟ್ ನೋಡಿಕೊಂಡು ಮತ್ತೆ ಉಳಿದದೆಲ್ಲ ಆಲ್ಮೋಸ್ಟ್ ನಿಮ್ಮದೇ ಶೈಲಿಯಲ್ಲಿ ನೀವು ಬರೀತಾ ಹೋದರೆ, ನಿಮ್ಮದೇ ಶೈಲಿಯಲ್ಲಿ ಅಂದರೆ ಎಲ್ಲ ರಾಜ ಮನೆತನದ್ದು ಒಂದೇ ಥರ ಇರ್ತದೆ. ಎಲ್ಲ ಡಿಫ್ರೆನ್ಸ್ ಸ್ವಲ್ಪ ಏನಿದೆ ಅಂತ ನೀವು ನೋಡಿಕೊಂಡು ಬರೀಬಹುದು. ಸೊ ಇದು ಚಾಪ್ಟರಲ್ಲಿ ಕೂಡ ನಾನು ಈ ಮನೆತನಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಅದೇ ಇದೆ ಅಂತ ಹೇಳಕ್ಕೆ ಹೋಗಲ್ಲ. ಸಂಗಮ್ ಯುಗ ಅಂತ ಇದೊಂದು ಚಾಪ್ಟರಲ್ಲಿ ಸಂಗಮ್ ಯುಗ ಅಂತ ಒಂದು ಸಲ ಬಂದಿದೆ 5 ಮಾರ್ಕ್ಸಿಗೆ, ಓನ್ಲಿ 1 ಟೈಮ್ ಬಂದಿದೆ ಈ ಚಾಪ್ಟರಲ್ಲಿ. ಮತ್ತು ಮನೆತನಗಳ ಬಗ್ಗೆ ಶಾತವಾಹನರು ಅಂತ 5 ಮಾರ್ಕ್ಸಿಗೆ ಬರ್ಬೋದು. ಇಲ್ಲ ಕದಂಬರು ಜಾಸ್ತಿ ಕೇಳಿರೋದು ಕದಂಬರು ಎಲ್ಲ. ನನಗೆ ಈಗ ನಿಮಗೆ ಅದೇ ಪರ್ಟಿಕ್ಯುಲರ್ ಆಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಒಂದೊಂದು ಕೇಳಿದ್ದಾರೆ. ಹಾಗಾಗಿ ನೀವು ನನ್ನ ಮನೆತನಗಳನ್ನು ಈಗಾಗಲೇ ಹೇಳಿದಂತೆ ಮನೆತನಗಳು ಯಾವ ರಾಜರು ಆಳಿದ್ರು, ಏನೇನು ಮಾಡಿದ್ರು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋದರೆ ಮತ್ತೆ ಆಲ್ಮೋಸ್ಟ್ ಎಲ್ಲನೂ ಒಂದೇ ಥರ ಬರೆದ್ರೆ ಆಯಿತು. ಹಾಗೆ ನೆಕ್ಸ್ಟ್ ಚಾಪ್ಟರ್ಗೆ ನೆಕ್ಸ್ಟ್ ಘಟಕಕ್ಕೆ ಹೋಗೋದಾದರೆ ನೆಕ್ಸ್ಟ್ ಘಟಕಕ್ಕೆ ಹೋಗೋ ಮೊದಲು ಇನ್ನೊಂದು ಇಂಪಾರ್ಟೆಂಟ್ ಬ್ಲಾಕ್ 3ಯಲ್ಲಿರೋ ಚಾಪ್ಟರ್ ಅಂದರೆ ಧಾರ್ಮಿಕ ಚಳುವಳಿಗಳು. ಇದು ನೀವು ತುಂಬ ಇಂಪಾರ್ಟೆಂಟ್ ಆಗಿದೆ, ಓದಲೇಬೇಕು. ಅದರಲ್ಲಿ ಅವರು ಏನು ಕ್ವಶನ್ಸ್ ಕೇಳಿರ್ತಾರೆ ಅಂದರೆ ಧಾರ್ಮಿಕ ಚಳುವಳಿ ಸಮಾಜದ ಮೇಲೆ ಅವುಗಳ ಪ್ರಭಾವ ಏನಾಗಿದೆ ಅಂತ ತುಂಬ ಇಂಪಾರ್ಟೆಂಟ್. ಹಾಗೆ ಇದರಲ್ಲಿ 5 ಮಾರ್ಕ್ಸಿಗೆ ಬರುವಂಥ ಒಂದು ಕ್ವಶನ್ಸ್ ಯಾವ ಥರ ಅಂದರೆ ಶಂಕರಾಚಾರ್ಯರು, ಬರೀ ಶಂಕರಾಚಾರ್ಯರು ಅಂತ ಕೊಡ್ತಾರೆ. ನಾನು ಇವಾಗಲೇ ಹೇಳಿದಂತೆ ಅದೇ ತುಂಬ ಇಂಪಾರ್ಟೆಂಟಾಗಿ ಹಿಸ್ಟ್ರಿಯಲ್ಲಿ ಬರುವಂತಹ ಈ ಒಂದಿಷ್ಟು ಪರ್ಸ್ನಾಲಿಟಿಗಳಿವೆ. ಈಗಾಗಲೇ ಹೇಳಿರುವಂತೆ ಮಹಾವೀರರು, ಬೌದ್ಧರು, ಅಶೋಕ, ಹಾಗೆ ಹರ್ಷವರ್ಧನ, ಹಾಗೆ ಈ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮತ್ತು ಬಸವಣ್ಣ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬಂದೇ ಬರುವಂಥ ಕ್ವಶನ್ಸ್ ಇವು 4 ಜನರಲ್ಲಿ ಒಬ್ಬರದಾದರೂ ಖಂಡಿತ ಪ್ರತಿ ವರ್ಷ 5 ಮಾರ್ಕ್ಸಿಗೆ ಕೇಳಿರ್ತಾರೆ ಆಯಿತಾ. ಹಾಗಾಗಿ ನೀವು ಈ ಚಾಪ್ಟರ್ನ ಬಿಡಬಾರ್ದು. 5 ಮಾರ್ಕಿಗೆ ಕೇಳೋದಾದರೆ ಈ ಚಾಪ್ಟರಿಂದ ಈ ಪರ್ಸ್ನಾಲಿಟಿಗಳ ಬಗ್ಗೆ ಕೇಳ್ತಾರೆ. ಶಂಕರಾಚಾರ್ಯರು ಅಂತ ಕೊಟ್ಟಿರ್ತಾರೆ, ಇಲ್ಲ ರಾಮಾನುಜ, ಬಸವಣ್ಣ, ಮಧ್ವಾಚಾರ್ಯರು. ಜಾಸ್ತಿ ಬಸವಣ್ಣ ಮತ್ತು ಶಂಕರಾಚಾರ್ಯರ ಬಗ್ಗೆ ಕೇಳಿರೋದಿದೆ. ರಾಮಾನುಜಾಚಾರ್ಯರು ಕೂಡ ಬಂದಿದೆ. ಸೊ ಇದರಲ್ಲಿ ನೀವು 4 ಪರ್ಸನಾಲಿಟಿನ ಓದ್ಕೊಂಡ್ರೆ ಒಳ್ಳೆಯದು. ಇನ್ನು ಇದರಲ್ಲಿ 10 ಮಾರ್ಕ್ಸಿಗೆ ಒಂದು ಕೇಳ್ತಾರೆ ಅಂದರೆ ಯಾವ ಥರ ಕೇಳ್ತಾರೆ ಅಂದರೆ ಧಾರ್ಮಿಕ ಚಳುವಳಿಗಳು ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರಿದವು ಅಂತ ಬರುತ್ತೆ. ಸೊ ಧಾರ್ಮಿಕ ಚಳುವಳಿಗಳು ಅಂದಾಗ ಇದು ಕಂಪ್ಲೀಟ್ ಇವರೇನು ಸಮಾಜ ಸುಧಾರಕರಿದ್ದಾರೆ ಇವರು 4 ಜನ ಅಲ್ಲ, ತುಂಬ ಜನ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಈ ಚಾಪ್ಟರಲ್ಲಿ ಎಷ್ಟು ಜನರು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಎಲ್ಲ ಬರೆದು ಇವರು ಈ ಥರ ಮಾಡಿದ್ರು. ದೇವರನ್ನು ಯಾವ ಥರ ಪೂಜೆ ಮಾಡಬೇಕು, ಒಬ್ಬರೊಬ್ಬರು ದೇವರ ಬಗ್ಗೆ ಇದ್ದವರ ಪರಿಕಲ್ಪನೆ ಏನು ಅದೆಲ್ಲ ಬರೆದು ಅವರಿಂದ ಅವರ ತತ್ವಗಳಿಂದ ಹೇಗೆ ಪರಿಣಾಮ ಬೀರಿದೆ ನಮ್ಮ ಸಮಾಜದ ಮೇಲೆ ಅಂತ ಬರೆದ್ರೆ ಆಯಿತು. ನೀವು ಇದು 4 ಜನ ಪರ್ಸನಾಲಿಟಿ ಬರೆದು ನಿಮಗೆ ಇದು ಬರೀಲಿಕ್ಕೆ ಈಸಿ ಆಗ್ತದೆ 10 ಮಾರ್ಕ್ಸಿಗೆ ಇನ್ ಕೇಸ್ ಬಂದರೆ. ಸೊ ಈ ಚಾಪ್ಟರನ್ನು ಬಿಡಬೇಡಿ. 10, 5 or 15 ಮಾರ್ಕ್ಸಿಗೂ ಅಂತ ಕೇಳುವಂಥ ಕ್ವಶನ್. ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ ಘಟಕ 3ರಲ್ಲಿ. ಹಾಗೆ ಘಟಕ 4ಗೆ ಬರೋದಾದರೆ ಮುಸ್ಲಿಂ ಆಳ್ವಿಕೆಯ ಸ್ಥಾಪನೆ ಮತ್ತು ಸಂಯುಕ್ತ ಸಂಸ್ಕೃತಿಯ ಅಭಿವೃದ್ಧಿ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಇರುವಂಥ ಚಾಪ್ಟರ್. ಬ್ಲಾಕ್ 4 ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇದರಲ್ಲಿ ಕೂಡ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಅನ್ನೋದಕ್ಕಿಂತ ಈ ಬ್ಲಾಕೇ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಎಲ್ಲನೂ ಕೇಳುವಂಥದ್ದೇ ಕ್ವಶನ್ಸ್ ಇರೋದು. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಓದಬೇಕು, ನೀವು ಓದಲೇಬೇಕು. ಅಂದರೆ ಕುತ್ಬುದ್ದೀನ್ ಐಬಕ್ 5 ಮಾರ್ಕ್ಸಿಗೆ ಬರ್ತದೆ. ಬಲ್ಬನ್ ಕೂಡ 5 ಮಾರ್ಕ್ಸಿಗೆ ಬಂದಿದೆ. ರಜಿಯಾ ಸುಲ್ತಾನ್ ಅಂತ ಇವಳದು 5 ಮಾರ್ಕ್ಸಿಗೆ. ಅಲ್ತಮಷ್ ಇವರೆಲ್ಲರೂ ಕೂಡ
5 ಮಾರ್ಕ್ಸ್ಗೆ ಬರುವಂತಹ ಪರ್ಸ್ನಾಲಿಟಿಗಳೇ ಇರುವುದು. ಅಂದರೆ ಇವರ ವ್ಯಕ್ತಿತ್ವದ ಬಗ್ಗೆನೇ ಕ್ವಶನ್ಸ್ ಬರುತ್ತೆ, ಇವ್ರ ಬಗ್ಗೆನೇ ಬರೀಲಿಕ್ಕೆ ಬರ್ತದೆ. ಸೊ ಇದು 4 ಜನರು ಬಂದೇ ಬರ್ತದೆ. ಸೊ ಇದರಲ್ಲಿ ಯಾವ್ದು ಬರುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಈ ದೆಹಲಿ ಸುಲ್ತಾನರ ಸಾಮ್ರಾಜ್ಯದಲ್ಲಿ ಇಷ್ಟು ವ್ಯಕ್ತಿಗಳಿದಾರಲ್ಲ, ಇವ್ರ ಬಗ್ಗೆ ಸ್ವಲ್ಪ ಓದ್ಕೋಬೇಕು. ಹಾಗೆ 10 or 15 ಮಾರ್ಕ್ಸ್ಗೆ ಬಂದೇ ಬರುವಂಥ ಇನ್ನೊಂದು ಕ್ವಶನ್ಸ್ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗಳು. ಇದನ್ನು ನೀವು ನಾನು ಈಗಾಗಲೇ ಹೇಳ್ದಂತೆ ಹೇಗೆ ನೀವು ಅಶೋಕ ಚಕ್ರವರ್ತಿದು ಓದಿರ್ತೀರಲ್ಲ, ಸೇಮ್ ಅದೇ ಇದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕೂಡ ಬಂದೇ ಬರುವಂಥದ್ದು. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಅಶೋಕ ಚಕ್ರವರ್ತಿದು ನೀವು ಚಾಪ್ಟರ್ ಓದಿದ್ರಿ ಅಂದರೆ ಖಂಡಿತ ನಿಮಗೆ 20 to 30 ಮಾರ್ಕ್ಸ್ ಅಂತೂ ಸಿಗುತ್ತೆ. ಯಾಕಂದರೆ ಅವ್ರು ಚಾಪ್ಟರಿಂದನೇ ಜಾಸ್ತಿ ಕ್ವಶನ್ಸ್ ಕೇಳಿರ್ತಾರೆ. ಹಾಗಾಗಿ ನೀವು ಚೆನ್ನಾಗಿ ಬರೆದ್ರೆ ಇನ್ ಕೇಸ್ 15 ಮಾರ್ಕ್ಸಿಗೆ ಒಂದು 2 to 3 ಕ್ವಶನ್ಸ್ ಕೊಟ್ಟು 2 ಬರೀರಿ ಅಂದರೂ ನಿಮ್ಗೆ 2 ಬರೆದ್ರೂ ಅಲ್ಲಿ ಮಾರ್ಕ್ಸ್ ಬಂತಲ್ವ. ಹಾಗೆ ಸೊ ಇವೆರಡು ಚಾಪ್ಟರ್ನ ನೀವು ಬಿಡೋ ಹಾಗೆ ಇಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಏನು ಅಶೋಕ ಚಕ್ರವರ್ತಿ ಇದ್ದಾರಲ್ಲ ಅವ್ರ ಚಾಪ್ಟರನ್ನು ನೀವು ಓದ್ಕೊಳ್ಳಬೇಕು, ತುಂಬ ಇಂಪಾರ್ಟೆಂಟ್ ಇದೆ ಅದು. ಹಾಗೆಯೇ ಫಿರೋಜ್ ಶಾ ಅಂತಲೂ ಬರುತ್ತೆ 5 ಮಾರ್ಕ್ಸಿಗೆ. ಇಲ್ಲ ದೆಹಲಿ ಸುಲ್ತಾನರ ಅವನತಿಯನ್ನು ಬರೆಯಿರಿ ಅಂತ 10 to 15 ಮಾರ್ಕ್ಸಿಗೆ ಕೇಳ್ತಾರೆ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ದೆಹಲಿ ಸುಲ್ತಾನರು. ಮತ್ತು ಇನ್ನೊಂದು 10 to 15 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ ಯಾವುದಂದರೆ ಭಾರತ ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ಇಸ್ಲಾಂ ಧರ್ಮದ ಪ್ರಭಾವ. ಇದು ಸಿಕ್ಕಾಪಟ್ಟೆ ರಿಪೀಟೆಡ್ ಆಗಿ ಬಂದಿರುವಂಥ ಕ್ವಶನ್, ಸೇಮ್ ಲೈಕ್ ಕುತುಬುದ್ದೀನ ಇವರು ಅಲ್ಲಾವುದ್ದೀನ್ ಖಿಲ್ಜಿನ ಹೇಗೆ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆನೋ ಅದೇ ಥರ ಭಾರತದ ಸಮಾಜ ಮತ್ತು ಸಂಸ್ಕೃತಿ ಮೇಲೆ ಇಸ್ಲಾಂ ಧರ್ಮ ಹೇಗೆ ಪ್ರಭಾವ ಬೀರಿದೆ, ಹಾಗೆ ಧಾರ್ಮಿಕ ಚಳುವಳಿಗಳು ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರಿದೆ ಇದೂ, ಮತ್ತು ಅಶೋಕನ ಸುಖಿ ರಾಜ್ಯದ ಕಲ್ಪನೆ, ಅಶೋಕನ ದಮ್ಮದ ಕಲ್ಪನೆ, ಹಾಗೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಏನು, ಇತಿಹಾಸ ಅಧ್ಯಯನದ ವ್ಯಾಪ್ತಿ ಹೇಗಿದೆ, ಹರಪ್ಪ ಸಂಸ್ಕೃತಿ, ವೈದಿಕ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳು, ಪೂರ್ವ ಮತ್ತು ಉತ್ತರ ವೇದಗಳ ಕಾಲ, ಹೊಸ ಮತಗಳ ಉದಯದಲ್ಲಿ ಸಂಸ್ಕೃತಿಯ ಮೇಲೆ ಹೇಗೆ ಪ್ರಭಾವ ಬೀರಿದೆ, ಇದೆಲ್ಲ ನಾನು ಇವಾಗ ಏನು ಹೇಳಿದ್ದೀನಿ ನಿಮಗೆ ಇದಿಷ್ಟೂ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನಾನು ಯಾವುದು ಬಿಟ್ಟಿದ್ದೀನಿ ನೋಡಿ, ನೀವು ಬೇಕಾದರೆ ಆ ಚಾಪ್ಟರನ್ನು ಕಂಪ್ಲೀಟಾಗಿ ಓದೋದೇ ಬೇಡ, ಬಿಟ್ಬಿಡಿ. ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಅಷ್ಟನ್ನು ಮಾತ್ರ ಓದಿದರೆ ನೀವು ಜಸ್ಟ್ ಪಾಸ್ ಅಲ್ಲ, ಖಂಡಿತ ನಿಮಗೆ ಒಂದು 80 ಮಾರ್ಕ್ಸ್ ನಮಗೆ ಏನು ಕೊಟ್ಟಿರ್ತಾರೆ 80 ನಿಯರ್ಲಿ ನೀವು 60 ಮಾರ್ಕ್ಸ್ ಅಂತೂ ಖಂಡಿತ ಅಷ್ಟರಲ್ಲೇ ತೆಗಿಲಿಕ್ಕೆ ಆಗ್ತದೆ. ಅದಕ್ಕಿಂತ ಜಾಸ್ತಿನೂ ಬರುವಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಇದು ಕಂಪ್ಲೀಟಾಗಿ ಪ್ರತಿ ವರ್ಷವೂ ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವಶನ್. ನಾವು ಯಾವುದೇ ಕಾರಣಕ್ಕೂ ಇದೇ ಕ್ವಶನ್ ಬರುತ್ತೆ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಇದನ್ನು ಓದ್ಕೊಳ್ಳಿ ಅಂತ ತುಂಬಾ ಹೇಳಿದ್ದೀನಿ. ಯಾಕಂದರೆ ನಾನು ಯಾವುದೆಲ್ಲ ಚಾಪ್ಟರ್ನ ಹೇಳಿದ್ದೀನಿ ಅದೆಲ್ಲ ಪ್ರತಿ ವರ್ಷ ರಿಪೀಟೆಡ್ ಆಗಿ ಬಂದಿರುವಂತಹದ್ದೇ ಕ್ವಶನ್ಸ್ ಆಗಿರೋದ್ರಿಂದ ನೀವು ಖಂಡಿತ ಅದನ್ನು ಓದ್ಕೊಳ್ಳೇಬೇಕು. ಅದನ್ನು ಓದ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಈಸಿ ಆಗ್ತದೆ. ಮತ್ತು ನಾನು ಯಾವ್ದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಇದರಲ್ಲಿ ಫಿಲ್ಟರ್ ಮಾಡಿ ಇನ್ಯಾವುದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಅದು ನಿಮಗೆ ಈಸಿಯಾಗಿ ಓದಲಿಕ್ಕೆ ಹೆಲ್ಪ್ ಆಗೋ ಥರ ಒಂದೊಂದು ಕ್ಲಾಸ್ ತೊಗೊಳ್ಬೇಕಂತ ಇದ್ದೀನಿ. ಸದ್ಯದಲ್ಲೇ ನಾನು ಆ ಕ್ಲಾಸ್ನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನು ತಿಳ್ಕೊತಾ ಇರಿ. ಹಾಗೆ ಇದ್ರ ಥ್ರೂ ನೀವು ಓದಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸ್ನೇಹಿತರೆ.